ಸರ್ ಅಲ್ಲಿ ಈಗ ನೀವು ಟೋಟಲ್ 3 ಏಕರ್ಸಲ್ಲಿ ಫಸ್ಟ್ ಏಕರ್ ನೋಡಿದ್ವಿ, ಅದು 1 ಏಕರ್ ಡೆಮೋ ಪ್ಲಾಟ್ ಥರ ಮಾಡಿರೋದು. ಸೊ ಈಗ 2ನೇ ಏಕರಲ್ಲಿ ಏನು ಮಾಡಿದ್ದೀವಿ ಅಂದರೆ ಪಪ್ಪಾಯ ಆಮೇಲೆ ಬಾಳೆ ಹಾಕ್ಕೊಂಡಿದ್ದೀವಿ. ಸೊ ಅಲ್ಲಿ ಮುಂದೆ ಬೇರೆ ಏನಾದ್ರು ಮಾಡೋ ಪ್ಲ್ಯಾನ್ ಇದೆ. ಸೊ ಸದ್ಯಕ್ಕೆ ಪರ್ಮನೆಂಟಾಗಿರೋ ಗಿಡಗಳು ಬೇಡ ಅಂತ ಪಪ್ಪಾಯ ಆಮೇಲೆ ಬನಾನ ಹಾಕ್ಕೊಂಡಿದ್ದೀವಿ 1 ಏಕರಲ್ಲಿ. ಸೊ ಇದು ಕೊನೆಯದು ಏಕರು, 3ನೇ ಏಕರಲ್ಲಿ ಇದು ಕೊನೆಯದೊಂದು ಏಕರು. ಸೊ ಇಲ್ಲಿ ನಾವು ಫಾರೆಸ್ಟ್ ಮಾಡಬೇಕು ಅಂತ ಸರ್, ಫುಡ್ ಫಾರೆಸ್ಟ್ ಅಂತ. ಅಂದರೆ ಎಷ್ಟು ದಟ್ಟವಾಗಿ ಬೆಳೆಯೋಕ್ಕಾಗುತ್ತೋ ಅಷ್ಟು ದಟ್ಟವಾಗಿ ಇಲ್ಲಿ ಬೆಳೆಯೋಣ ಅಂತ. ಇಲ್ಲಿ ಒಂದಷ್ಟು ಕಾಡು ಮರಗಳು ಹಾಕ್ಕೊಂಡಿದ್ದೀವಿ. ಸೊ ತೆಂಗಿನ ಮರ ಜಿಗ್ಜ್ಯಾಕ್ ಥರ ಹಾಕಿದ್ದೀವಿ. ಸೊ ಈಗ 1 ಎಕರೆಯಲ್ಲಿ 110 ಗಿಡ ತೆಂಗಿನ ಮರಗಳಿದೆ ಜಿಗ್ಜ್ಯಾಕ್ ಮೆಥಡಲ್ಲಿ. ಸೊ ಜಿಗ್ಜ್ಯಾಕ್ ಮೆಥಡಲ್ಲಿ ಸುಮಾರು ತೋಟದಲ್ಲಿ ಸಕ್ಸಸ್ ಆಗಿರೋದನ್ನು ನೋಡಿ ನಾವು ಅದು ಪ್ಲ್ಯಾನ್ ಮಾಡಿದ್ದೀವಿ. ನಮ್ಗೆ ತುಂಬ ಈಲ್ಡ್ ಬೇಕು ಅಂತೇನಿಲ್ಲ, ಬಟ್ ಅದೇನು ಈಲ್ಡ್ ಬರುತ್ತೋ ಅದ್ರ ಜೊತೆಗೆ ಬೇರೆ ಹಣ್ಣಿನ ಗಿಡಗಳನ್ನೂ ಬೆಳಿಬೇಕು ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ 1 ಏಕರಲ್ಲಿ ಬೆಳೆದಿದ್ದೀವಿ ಸರ್. ಅಂತ ಇದು ಇದೆಷ್ಟು ವರ್ಷದ್ದು ಇದು ತೆಂಗು? ಎಲ್ಲ 2.5 years. 2.5 years. ಓಕೆ. ಸೊ ನಿಮ್ಗೆ ಯಾವುದೇ ಥರದ ದುಂಬಿ ಕಾಟ ಇಲ್ವಾ? ತುಂಬ ಇದೆ ಸರ್, ತುಂಬ ಇದೆಯಾ? ತುಂಬ ದುಂಬಿ ಕಾಟ ಇದೆ. ಓಕೆ. ಸೊ ಏನಕ್ಕೆ ಅಂದರೆ ನಮಗೆ ಆ ಕಡೆ ನಾರ್ದು ಒಂದು ದೊಡ್ಡ ಪೈಲ್ ಇದೆ, ಅದ್ರ ಕೆಳಗೆ ತುಂಬ ದುಂಬಿಗಳು ಹೋಗಿ ಸೇರಿಕೊಂಡಿದೆ. ಸೊ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಇವಾಗ ಹರಳಿಡ್ತೀವಿ ಒಂದು ಕಡೆ, ಫೆರಮೋನ್ಸ್ ಇಟ್ಟಿದ್ದೀವಿ. ಸೊ ಏನೇ ಟ್ರ್ಯಾಪ್ಸ್ ಇಟ್ರೂ ಅಲ್ಲಿ ಬೀಳುತ್ತೆ, ಬಟ್ ಅಂದ್ರೂ ಅದು ಹೊಡಿತಾ ಇದೆ. ಸೊ 1-2 ಮರಗಳು 2-3 ಸಲ ಹೊಡೆದ್ರೂ ಅದು ಚೆನ್ನಾಗಿ ಬೆಳೆದಿದೆ. ಇನ್ನು ಕೆಲವು ಮರಗಳು ಹಾಳಾಗಿದೆ. ಸೊ ಹಾಳಾಗಿರೋದನ್ನು ರೀಪ್ಲೇಸ್ ಮಾಡಿದ್ದೀವಿ. ಸೊ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ. ಬಟ್ ಒಂದು 70-80% ಅದು ಹೊಡೆದಿದ್ರೂ ಬರ್ತಾಯಿದೆ ಸರ್. ಓಕೆ. ಈಗ ನೀವು ತೆಂಗು ಹಿಂಗೆ ನೆಟ್ಟಿದ್ದೀರಾ ಸರ್? ಯಾವ ಮೆಥಡಲ್ಲಿ ನೆಟ್ಟಿದ್ದೀರಾ ಸರ್? ಇದು ಜಿಗ್ಜ್ಯಾಕ್ ಮಾಡೆಲ್ ಅಂತ. ಸೊ ಈಗ ನೀವು ನಾನು ನಿಂತಿರೋ ಜಾಗ ನೋಡಿದ್ರೆ, ಓಕೆ ಸರ್ ಇಲ್ಲೊಂದು ಮರ ಇದೆ. ಸೊ ಈ ಮರಕ್ಕೆ ಅಲ್ಲಿ ಆಪೋಸಿಟ್ಟಾಗೆ ಒಂದು 18 ಅಡಿ, ಈ ಮರದಿಂದ ಆ ಮರಕ್ಕೆ 18 ಅಡಿ ಡಯಾಗ್ನಲ್ ಆಗಿ ಒಂದು ಮರ, ಆ ಥರ ಜಿಗ್ಜ್ಯಾಕ್ ಆಗಿ ಒಂದು ಲೈನಲ್ಲಿ 22 ತೆಂಗಿನ ಮರಗಳಿದೆ ಸರ್. ಈ ಥರ 5 ಲೈನ್ ಇದೆ, ಅಂದರೆ 110 ಇದಾಯಿತು. ಸೊ ಇವಾಗ ಜಿಗ್ಜ್ಯಾಕ್ ಮಾಡಿದಾಗ ಒಂದರ ಗರಿ ಇನ್ನೊಂದು ಗರಿಗೆ ಟಚ್ ಆಗಬಾರ್ದಲ್ಲ. ಸೊ ಆವಾಗ ನಿಮಗೆ ಏನು ಮಾಡಬೇಕಾಗತ್ತೆ ಅಂದರೆ ಈ ಜಿಗ್ಜ್ಯಾಕ್ ಮಾಡಿರೋ ಜಾಗ ಪಕ್ಕದ್ದು 30 ಅಡಿ ಬಿಡಬೇಕಾಗತ್ತೆ. ಸೊ 30 ಅಡಿ ಬಿಟ್ಟಾಗ ಈ ತೆಂಗಿನ ಮರ ಈ ಕಡೆ ಬೆಂಡ್ ಆಗುತ್ತೆ, ಆ ತೆಂಗಿನ ಮರ ಆ ಕಡೆಗೆ ಬೆಂಡ್ ಆಗುತ್ತೆ. ಸೊ 2 ಗರಿ ಟಚ್ ಆಗಲ್ಲ. ಓಕೆ. ಈಲ್ಡ್ ಕಡಿಮೆ ಆಗುತ್ತೆ ನಿಮ್ಮದು ಸ್ವಲ್ಪ. ಬಟ್ ನೀವು ಓವರ್ ಆಲ್ ಈಗ 1 ಎಕರೆಯಲ್ಲಿ 40 ಗಿಡ ಹಾಕಬೇಕು ಅಂದರೆ, ನೀವು ಟ್ರೆಡಿಷ್ನಲ್ ಆಗಿ ಹಾಕೋದಂದರೆ ಕುಂಟೆಗೊಂದು ತೆಂಗಿನ ಮರ ಅಂತ ಹಾಕೋದು. ಸೊ 40 ತೆಂಗಿನ ಮರ ಹಾಕಬೇಕಾಗತ್ತೆ. ಸೊ ಅದರಲ್ಲಿ ಏನು ಈಲ್ಡ್ ಬರುತ್ತೋ ಹೆಚ್ಚು ಕಡಿಮೆ 110ರಲ್ಲೂ ಅಷ್ಟೇ ಈಲ್ಡ್ ಬರುತ್ತೆ, ಇಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಬರ್ಬೋದು. ಬಟ್ ಒಂದೊಂದು ತೆಂಗಿನ ಮರದ ಈಲ್ಡ್ ನೀವು ಚೆಕ್ ಮಾಡಿದಾಗ ಕಡಿಮೆ ಬರುತ್ತೆ. ಸೊ ನಾವು ಇದು ಈ ಥರ ಹಾಕೋಕ್ಕೆ ರೀಸನ್ನು ಈಲ್ಡ್ಗೋಸ್ಕರ ಅಲ್ಲ, ನಮಗೆ ಹೇಳಿದ್ನಲ್ಲ ದಟ್ಟವಾಗಿರೋ ಕಾಡು ಥರ ಈ ಜಾಗ ಆಗಬೇಕು ಅಂತ. ಓಕೆ. ಸೊ ಈಗ ನಾವೇನಂದರೆ ಕಾಡು ಮರಗಳು ಹಾಕಿದ್ದೀವಿ ಮಧ್ಯದಲ್ಲಿ. ಸೊ ಇದು ನೇರಳೆ, ಆ ಕಡೆ ಯಾವುದು ಜಾಕ್ ಫ್ರೂಟ್ ಅಂದರೆ ಹಳ್ಸು ಹಾಕಿದ್ದೀವಿ. ಸೊ ನಮಗೆ ಇದರಲ್ಲಿ ಎಲ್ಲ ವೆರೈಟಿ ಇರೋ ಹಣ್ಣುಗಳು ಬೇಕು ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಒಂದರಲ್ಲಿ ನಮ್ಗೆ ಈಲ್ಡ್ ಕಡಿಮೆ ಆದರೂ ಬೇರೆದ್ರಲ್ಲಿ ಬರುತ್ತೆ. ಸೊ ನೀವು ಓವರ್ ಆಲ್ 1 ಎಕರೆಯಲ್ಲಿ ಏನು ಈಲ್ಡ್ ಬರುತ್ತೆ ಅಂತ ನೋಡಿದ್ರೆ ತೆಂಗಿಂದ ಕಡಿಮೆ ಆಗಿರ್ಬೋದು, ಬಟ್ ಬೇರೆ ಬೇರೆ ಹಣ್ಣಿನ ಗಿಡಗಳಿರೋದ್ರಿಂದ ಅದು ಎಲ್ಲನೂ ನೀವು ಚೆಕ್ ಮಾಡಿದ್ರೆ 1 ಎಕರೆ ತೆಂಗು ಹಾಕೋದಕ್ಕಿಂತ ಜಾಸ್ತಿನೇ ಬರುತ್ತೆ. ಹಾಂ ಸರ್. ಈಗ ಈ ತೆಂಗಿಗೂ ಡೈರೆಕ್ಟ್ ಆಗಿದೆಯಲ್ಲ? ಯಾವುದು? ಈ ತೆಂಗು ಹಾಂ, ಎರಡು ಡೈರೆಕ್ಟಾಗೇ ಇದೆ ಅಲ್ವಾ? ಸರ್ ಈ ತೆಂಗಿಗೆ ಒಂದು 15 ಅಡಿ ಬರುತ್ತೆ ಸರ್. ಓಕೆ. ಅದೇ ನೇರವಾಗಿ ಇದೆ ಅಲ್ವಾ? ಹಾಂ, 15 ಅಡಿ ಬರುತ್ತೆ. ಆಗ ಆ್ಯಕ್ಚುಲಿ ಒಂದಕ್ಕೊಂದಕ್ಕೆ ಟಚ್ ಆಗುತ್ತೆ ಗರಿಗಳು. ಟಚ್ ಆಗುತ್ತೆ ಅಂದರೆ ನಾವು ಅದು ಗ್ಯಾಪ್ ಬಿಟ್ಟಿದ್ದೀವಲ್ಲ, ಅಂದರೆ ಅದು ಬೆಂಡ್ ಆಗೋದಕ್ಕೆ ಜಾಗ ಇದೆ, ಆ ಕಡೆಗೂ ಜಾಗ ಇದೆ, ಈ ಕಡೆಗೂ ಜಾಗ ಇದೆ. ಸೊ ಅದರಿಂದ ಅದು ಇವಾಗ ನೋಡಿ, ಇದು ಪೂರ್ತಿ ಆ ಕಡೆಗೆ ಬೆಂಡ್ ಆಗ್ಬೋದು, 30 ಅಡಿ ಇದೆ, ಇದಕ್ಕೆ ಆ ಕಡೆಗೆ ಬೆಂಡ್ ಆಗ್ಬೋದು. ಸೊ ಈ ರೋ ಅಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ಕೊನೆ ರೋ ಅಲ್ಲಿ ನಾವು ತೆಂಗು ಲೈನಾಗಿ ಹಾಕೊಂಡು ಹೋಗಿದ್ದೀವಿ, 25 ಅಡಿ ದೂರದಲ್ಲಿ ಹಾಕಿದ್ದೀವಿ. ಬಟ್ ಅದನ್ನು ಆ ರೋ ಬಿಟ್ಟರೆ ಇನ್ನು ಕಂಟಿನ್ಯೂಸ್ ಆಗಿರೋದು 18 ಅಡಿ ಡಯಾಗ್ನಲ್ ಆಗಿ. ಓಕೆ. ಇಲ್ಲಿಂದ ಈ ತೆಂಗಿಗೆ 18 ಅಡಿ. ಓಕೆ. ಆ ತೆಂಗಿಂದ ಆ ತೆಂಗಿಗೆ ಯಾವುದು? ಅಲ್ಲಿರೋ ತೆಂಗಿಗೆ 15 ಅಡಿ.
15 ಅಡಿ. ಓಕೆ. ಸೊ ಹಿಂಗೆ ನೋಡಿದಾಗ ನಿಮ್ಗೆ 15 ಅಡಿ ಆಗುತ್ತೆ. ಹ್ಞೂ ಡಯಾಗ್ನಲ್ ಆಗಿ ನೋಡಿದಾಗ 18 ಅಡಿ ಆಗುತ್ತೆ. ಓಕೆ ಸರ್. 110 ತೆಂಗಿನ ಗಿಡ ಇದೆ ಸರ್. ಇದು ಟೋಟಲ್ ಆಗಿ ನಮಗಿದು ಫ್ರೂಟ್ಸ್ ಬಂದು ಒಂದು 1200 ಗಿಡಕ್ಕಿಂತ ಜಾಸ್ತಿ ಇದೆ ನಿಮ್ಮ ತೋಟದಲ್ಲಿ. ನಮ್ಮ ತೋಟದಲ್ಲಿ 3 ಎಕರೆಯಲ್ಲಿ. ತೆಂಗು ಬಂದು 150 ತೆಂಗಿದೆ. ಆಮೇಲೆ ಅಡಿಕೆ ಬಂದು ಒಂದು 400 ಅಡಿಕೆ ಇದೆ. ಇವೆಲ್ಲ ನಾಟಿ ವೆರೈಟಿ ತೆಂಗೆಲ್ಲ? ಯಾವುದು? ಹಾಂ, ಎಲ್ಲ ನಾಟಿ ವೆರೈಟಿ ತೆಂಗೆ. ವೆರೈಟಿ. ಹೌದು ಸರ್. ಇದು ನೋಡಿ ನೀವು, ಇದು ಹುಳ ಹೊಡೆದಿತ್ತು. ಹಾಂ, ಇದು ಹುಳ ಹೊಡೆದು ತಿರ್ಗಾ ಬಂದಿರೋದು. ಓಕೆ. ಸೊ ಗ್ರೋತ್ ಇದು ಚೆನ್ನಾಗಾಗಿದೆ. ಬಟ್ ಎಲ್ಲಾನು ಆ ಥರ ಆಗಿಲ್ಲ, ಕೆಲವುದು ಗ್ರೋತ್ ಹೋಗಿದೆ. ಓಕೆ. ಸೊ ಇದು 2 ವರ್ಷದ ಗಿಡ, ಒಂದ್ಸಲಿ ಹುಳ ಹೊಡೆದಿರೋದು. ನಾನು ಇನ್ನೊಂದು ಮರ ನಿಮಗೆ ತೋರಿಸ್ತೀನಿ, 2 ಸಲ ಅದು ಹುಳ ಹೊಡೆದಿದೆ. ಇದು ನೋಡಿ, ಇದಕ್ಕೂ ಸ್ಲರಿ ಬಿಟ್ಟರೆ ಇನ್ನೇನಿಲ್ಲ. ಹಾಂ, ಎಲ್ಲದಕ್ಕೂ ಅಷ್ಟೇ ಸರ್, ಕಾಮನ್ ಆಗಿ ಕೊಡೋದು. ಇದು 2 ಸಲ ಹೊಡೆದಿದೆ. ಇದು ಚೆನ್ನಾಗಿದೆ. ಸೊ ಅದಕ್ಕೆ ನಾವು ಚೆನ್ನಾಗಿರೋದನ್ನು ಡಿಸ್ಟರ್ಬ್ ಮಾಡಿಲ್ಲ. ಸೊ ನಾವು ಎಲ್ಲ ಮೆಥಡ್ ಟ್ರೈ ಮಾಡ್ತಿದ್ದೀವಿ, ಬಟ್ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇದೆ. ಅಂದರೆ ನಾವೇನು ಕೆಮಿಕಲ್ ಹಾಕಲ್ಲ, ಸೊ ಬರೀ ಫೆರಮೋನ್ ಆಮೇಲೆ ಇಡೋದ್ರಿಂದ ಸೊ ಅದರಲ್ಲಿ ಎಷ್ಟು ಕಂಟ್ರೋಲ್ ಆಗ್ತಿದೆಯೋ ಅಷ್ಟು ಮಾತ್ರ ಕಂಟ್ರೋಲ್ ಆಗ್ತಿದೆ. ಓಕೆ. ಬಟ್ ಫುಲ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇದೇನು ಸರ್ ಇದು? ಇದು ಯಾವ ಥರದ ಸ್ಪೈಡರ್ ಗೊತ್ತಿಲ್ಲ ಸರ್, ಚೆನ್ನಾಗಿದೆ. ಓಕೆ. ಸ್ಪೈಡರ್ ಏನು ಕಟ್ಟುತ್ತೆ ನಮ್ಮ ತೋಟಗಳಲ್ಲಿ? ಸರ್, ನಮ್ಮ ತೋಟದಲ್ಲಿ ಸ್ಪೈಡರ್ ಏನಕ್ಕೆ ಕಟ್ಟುತ್ತೆ ಅಂದರೆ ಅದಕ್ಕೆ ಈ ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ. ಒಂದು ಕೆಮಿಕಲ್ ಇಲ್ಲ ಡಿಸ್ಟರ್ಬ್ ಮಾಡೋದಕ್ಕೆ. ಆಮೇಲೆ ನಾವು ಅದಕ್ಕೆ ಅಂದರೆ ಇದೊಂಥರ ಅನ್ಮೇಂಟೈನ್ಡ್ ಲ್ಯಾಂಡ್ ಅಂತ ಅಂದ್ಕೊಳ್ಳಿ. ಹೌದು. ಸೊ ಅನ್ಮೇಂಟೈನ್ಡ್ ಲ್ಯಾಂಡ್ ಅಂದರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಇಲ್ಲಿರೋ ಹುಳುಗಳಾಗಲಿ ಪಕ್ಷಿಗಳಾಗಲಿ. ಹೌದು. ಸೊ ಯಾರೂ ಡಿಸ್ಟರ್ಬ್ ಮಾಡೋರಿಲ್ಲ. ಹೌದು. ಹಾಗಾಗಿ ಇವರೆಲ್ಲ ನಿರ್ಭೀತಿಯಿಂದ ಇದು ನನ್ನ ಮನೆ ಅಂತ ಹೌದು ಇರ್ತಾರೆ. ಇದಕ್ಕೆ ನಾವು ಡಿಸ್ಟರ್ಬು ಕೂಡ ಮಾಡಲ್ಲ. ಆ್ಯಕ್ಚುಲಿ ಇದು ನಮ್ಮ ಮಿತ್ರ ಕೀಟ. ಹೌದು. ಇಲ್ಲಿ ನಮ್ಮ ಶತ್ರು ಕೀಟಕ್ಕೋಸ್ಕರ ಬಲೆ ಹಾಕೊಂಡು ಕಾಯ್ತಾ ಕೂತಿದೆ. ಶತ್ರು ಕೀಟ ಬಂದ ತಕ್ಷಣ ಅದು ಗಬಕ್ಕಂತ ತಿನ್ನುತ್ತೆ. ಹೌದು. ಹಾಗಾಗಿ ಇದು ನಮ್ಮ ಸ್ನೇಹಿತ. ಹೌದು. ಅಲ್ಲ, ಈಗ ನಾವು ಇದನ್ನು ನಮ್ಮ ಶತ್ರು ಕೀಟಗಳನ್ನು ನಾವೇನು ಮಾಡಕ್ ಹೋಗ್ತಾ ಇಲ್ಲ, ನೇಚರೇ ಮಾಡ್ತಾ ಇದೆ. ಯಾಕೆಂದ್ರೆ ನೇಚರ್ ಇದೊಂದು ಆದ್ರೆ ಒಂದಷ್ಟು ಪುಟ್ಟ ಹುಳುಗಳು, ಇದು ಬರ್ಡ್ಸ್ಗಳು ಬರ್ತವೆ ಬೆಳಿಗ್ಗೆ. ಸೊ ಅದು ಎಲ್ಲ ಕಂಟ್ರೋಲ್ ಮಾಡ್ತಿದೆ. ಪ್ಲಸ್ ನಾವು ಕೋಳಿಗಳನ್ನ ಬಿಟ್ಟಿರ್ತೀವಿ, ಕೆಳಗಡೆ ಇರೋ ಇದನ್ನೆಲ್ಲ ಕೋಳಿಗಳು ನೋಡ್ಕೊಳುತ್ತೆ. ಹೌದು. ನೇಚರಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನಾವು ಏನಾದ್ರು ಕೆಮಿಕಲ್ ಹೊಡೆದು ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ಮಿತ್ರ ಕೀಟನ ಸಾಯುತ್ತೆ, ಶತ್ರು ಕೀಟನ ಸಾಯುತ್ತೆ. ಪಕ್ಷಿಗಳು ಬರಲ್ಲ, ಕೆಳಗಡೆ ಹಾವು ಕೂಡ ಓಡಾಡಲ್ಲ. ನಮ್ಮ ಮಣ್ಣುಳು ಹಾಕೊಂಡೇ ಇರಲ್ಲ. ಹೌದು. ಎರೆಹುಳುನೂ ಇರಲ್ಲ, ಏನೂ ಇರಲ್ಲ. ಹಣ್ಣಿನ ಗಿಡಗಳು ನಾನು ಹೇಳ್ತಾ ಇರೋದು. ಹಣ್ಣಿನ ಗಿಡಗಳು ಮತ್ತು ಕಮರ್ಷಿಯಲ್. ಸರ್ ಹೆಂಗೆ ಅಂದರೆ ಇಲ್ಲಿ ಟೋಟಲ್ ಆಗಿ 40x40 ಬಾಕ್ಸಸ್ಸು 12 ಇದೆ. ಒಂದು 40x40 ಬಾಕ್ಸಸ್ಸಲ್ಲಿ 82 ಗಿಡಗಳಿರುತ್ತೆ. ಓಕೆ. ಇದೇನಿದು ಫೆರಮೋನ್ ಟ್ರಾಪು? ಯಾವುದು? ಹಾಂ, ಅದೇ ಫೆರಮೋನ್ ಟ್ರಾಪ್. ನೀವೇ ಮಾಡಿರೋ ಟ್ರಾಪ್ ಥರ ಇದೆ ಇದು? ಇಲ್ಲ ಸರ್, ಅದು ನಮ್ಗೆ ಇಲ್ಲಿ ಇದರಲ್ಲಿ ಸಿಗುತ್ತೆ, FPO. FPO ಅಲ್ಲಿ ಸಿಗುತ್ತೆ, ಅಲ್ಲಿಂದ ತೊಗೊಂಬಂದು ಹಾಕಿ. ಇದು ಕ್ಯಾಶ್ಯೂ. ಓಕೆ. ಎಷ್ಟು ವರ್ಷದ್ದು ಇದು? 2 ವರ್ಷದ್ದು. ಎಲ್ಲ 2 ವರ್ಷದ್ದು. ಹಾಕಿದ್ದೆಲ್ಲ ಒಂದು ಅರ್ಧ ಅಡಿ 1 ಅಡಿ. ಇಲ್ಲಿ ನೋಡಿ ಫ್ರೂಟ್ ಶುರುವಾಗಿದೆ. ಹೌದು. ಸೊ ಫಸ್ಟ್ ಫ್ರೂಟ್ ನೋಡಬೇಕು ಹೆಂಗೆ ಬರುತ್ತೆ. ಸೊ ಆ ಕಡೆ ಒಂದಷ್ಟು ಫ್ರೂಟ್ಸ್ ಇದೆ. ಓಕೆ. ಗ್ಲಿರ್ಸಿಡಿಯಾ ನಿಮಗೆ ಬೀಜ ಕೊಡ್ತಾ ಇದೆಯಲ್ಲ? ಹಾಂ. ಸೊ ಒಂದು ಗಿಲಿಸೀಡಿಯಾ ಪೆಪ್ಪರ್ಗೆ ಅಂತ ಬಿಟ್ಕೊಂಡಿದ್ದೀವಿ. ಅದನ್ನು ಈ ಥರ ಒಂದೊಂದು ರೋ ಅಲ್ಲಿ ಒಂದೊಂದು ಬಿಟ್ಕೊಂಡಿದ್ದೀವಿ. ಬಟ್ ಇದು ಇನ್ವೇಸಿವ್ ಪ್ಲಾಂಟ್ ಸರ್, ಅಂದರೆ ಇಷ್ಟು ಬಿಡಬಾರ್ದು ಆ್ಯಕ್ಚುಲಿ. ಬಟ್ ಇದು ನಾವು ಬೇರೆ ಏನು ಬೆಳೆದೇ ಇರೋದ್ರಿಂದ ಬಿಟ್ಟಿದ್ದೀವಿ. ಸರ್, ಇದು ನಾನು ಇದು ಹೇಳ್ತೀನಲ್ಲ ಹುಳ ಹೊಡೆದಿದೆ ಅಂತ, ಇದು ನೋಡಿ, ಇದು ಅಷ್ಟೇ ಒಂದ್ಸಲಿ ಹೊಡೆದಿದೆ. ಬಟ್ ಇದರದ್ದು ಗ್ರೋತು ನೀವು ಅಲ್ಲಿ ನೋಡಿದ ಗ್ರೋತು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ತಿರ್ಗಾ ಬೆಳೀತಾ ಇದೆ, ಬಟ್ ಸ್ಲೋ ಗ್ರೋತು. ನಿಮ್ಗೆ ಗ್ರೋತ್ ಚೆನ್ನಾಗೇ ಇದೆ. ಗ್ರೋತ್ ಚೆನ್ನಾಗಿದೆ, ಬಟ್ ತುಂಬ ಸ್ಲೋ ಆಗಿ ನೀವು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಹಾಂ. ಇದಕ್ಕೂ ಹೊಡೆದಿದೆ. ಹಾಂ. ಸೊ ಎಲ್ಲದಕ್ಕೂ ಹೊಡೆದಿದೆ ಸರ್, ಈ ಲೈನಲ್ಲಿರೋ ಎಲ್ಲದಕ್ಕೂ ಹೊಡೆದಿದೆ. ಕೆಲವು ಟೆಸ್ಟ್ ಮಾಡ್ಕೊ ಹೋಗೈತೆ. ಹಾಂ, ಯಾವುದೂ ಬಿಟ್ಟಿಲ್ಲ ನೋಡಿ. ಅದು ತುಂಬ ಚೆನ್ನಾಗಿ ಬರ್ತಿತ್ತು, ಅದಕ್ಕೆ ಹೊಡಿತು. ಹಾಂ, ಅದು ಬರ್ತೈತೆ. ತಿರ್ಗಾ ಬರ್ತಿದೆ. ಅದು ಬರೋದು ಡೌಟು. ಅದಕ್ಕೂ ಡೌಟಾ? ಅದು ಡೌಟು. ಯಾಕೆ ಅದು ಸುಳಿ ಇಲ್ವಾ ಸರ್? ಇಷ್ಟೊತ್ತಿಗಾಗಲೇ ಬರಬೇಕಿತ್ತು, ಬಂದಿದ್ರೆ ಅಂದರೆ ದೊಡ್ಡದಾಗಿ. ಡೌಟು ಅಂತ ಇದ್ದೀರಾ? ಅಂದರೆ ನಾವು ಬೇರೆ ತೆಂಗು ನೋಡಿರೋ ಇದ್ರ ಕಂಪೇರ್ ಮಾಡಿದ್ರೆ ಇದು ಡೌಟ್ ಇದೆ. ಸರ್, ಇದು ಸಿನಮನ್ ನೋಡಿ. ಚಕ್ಕೆ.
ಓಕೆ. ಸೊ ಇದು 2 ವರ್ಷದ ಗಿಡ. ಈಗ ಎಷ್ಟಿದಾವೆ? ಎಷ್ಟಿದಾವೆ? ಈ ಥರದೊಂದು 30 ಇರ್ಬೋದು ಸರ್ ಟೋಟಲಾಗಿ. ಓಕೆ. ನೆರಳು ಇತ್ತು ಕೂಡ ನಿಮ್ಮ ತೋಟದಲ್ಲಿ, ಹಾಗಾಗಿ ಇದನ್ನೆಲ್ಲ ಹಾಕೊಳ್ಳೋಕ್ಕೆ ಸಾಧ್ಯ ಆಯಿತು. ನೆರಳು ಬೇಕಲ್ವ ಅದಕ್ಕೆ? ಹೌದು ಸರ್, ಅದು ನಾವು ಅಗಸೆ ಹಾಕ್ಕೊಂಡಿರೋದ್ರಿಂದ ಒಂದಷ್ಟು ನೆರಳು ಶುರು ಆಯ್ತು ಅದಾಗದೆ. ಹೌದು ಸರ್, ಇವಾಗ ನೀವು ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದೀರಲ್ಲ, ಇಲ್ಲೆಲ್ಲ ಅರ್ಶಿನ ಹಾಕಿದ್ದೀವಿ. ಸೊ ನಿಮ್ಮ ಪ್ರಕಾರ ಈ ಭೂಮಿಲಿ ಅರ್ಶಿನ ಹೆಂಗೆ ಬರ್ಬೋದು ಸರ್? ಗಟ್ಟಿ ಭೂಮಿ, ಕಲ್ಲು ಭೂಮಿ? ಹೌದಾ? ಚೆನ್ನಾಗಿ ಬಂದಿದೆಯಾ ಸರ್? ಇದು ನಾವು ಇದು ಇವಾಗ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ರೋ. ಸೊ 5 ರೋ ಅಲ್ಲಿ ಹಾಕೊಂಡಿದ್ದೀವಿ ಸರ್ ಅರ್ಶಿನ. 1 ರೋ ತೆಗೆಸಿದೆ. ಸೊ 1 ರೋ ಅಲ್ಲಿ ಒಂದು 30 kg ಅಷ್ಟು ಅರ್ಶಿನ ಬಂತು. ಸೊ ನಾವು ಕರ್ಕ್ಯುಮಿನ್ ಟೆಸ್ಟ್ ಕಳಿಸಿದ್ವಿ. ಯಾಕೆಂದರೆ ತುಂಬ ಜನ ಈ ಮಣ್ಣಲ್ಲಿ ಏನೂ ಇಲ್ಲ, ನೀವು ಇದು ಬೇರೆ ಕೊಡ್ತಾ ಇಲ್ಲ, ಕೆಮಿಕಲ್ ಏನು ಕೊಡ್ತಾ ಇಲ್ಲ, ಸೊ ಅದರಲ್ಲಿ ಏನು ಅಂತ ಇದು ಕ್ವಾಂಟಿಟಿನೂ ಬರಲ್ಲ, ಕ್ವಾಲಿಟಿನೂ ಅಷ್ಟು ಇರಲ್ಲ ಅಂದರು. ಸೊ ನಾನು ಏನು ಮಾಡಿದ್ದೆ, ಇದಕ್ಕೆ ಒಂದು ನಾಗ್ಪುರದಿಂದ 6% ಕರ್ಕ್ಯುಮಿನ್ ಇರೋ ಅಂತ ಅರ್ಶಿನ ತರಿಸಿದ್ದೆ. ಸೊ ಅದಕ್ಕಾಗಿ ನಾನು ಟೆಸ್ಟ್ ಮಾಡಿಸಿದೆ ಎಷ್ಟು ಬಂದಿರಬಹುದು, ನೆಕ್ಸ್ಟ್ ಇಯರ್ ಇದನ್ನು ಹಾಕೋದು ಬೆಟರ್, ನಮ್ಮ ಸಾಯಿಲ್ಗೆ ಇದು ಹಾಕ್ಬೋದಾ ಬೇಡವಾ ಅಂತ ಇದು ಮಾಡೋಕ್ಕೆ. ಸರ್, ನಮ್ಮ ಕರ್ನಾಟಕದಲ್ಲಿ 2 to 6% ಆ್ಯಾವ್ರೇಜು ಸರ್ ಕರ್ಕ್ಯುಮಿನ್ ಕಂಟೆಂಟು ಅರ್ಶಿನಕ್ಕೆ. ಸೊ ಕರ್ಕ್ಯುಮಿನ್ ಕಂಟೆಂಟ್ ಅಂದರೆ ಅರ್ಶಿನ ಬೆಳೆಯೋರಿಗೆ ಮೋಸ್ಟ್ ಆಫ್ ದೆಮ್ ಗೊತ್ತಿರುತ್ತೆ. ಸೊ ಅರ್ಶಿನಕ್ಕೆ ಅದು ಏನು ಯೆಲ್ಲೋ ಕಲರ್ ಕೊಡುತ್ತೆ, ಸೊ ಅದು ಬಂದು ಕರ್ಕ್ಯುಮಿನ್ನು. ಸೊ ಮೆಡಿಸಿನಲ್ ವ್ಯಾಲ್ಯೂ ಕೊಡೋದೇ ಕರ್ಕ್ಯುಮಿನ್ನು. ಸೊ ಈಗ ನಿಮಗೆ 2% ಬಂದರೆ ಅದು ದಿನ ಬಳಕೆಗೆ ಯೂಸ್ ಮಾಡ್ಬೋದು, ನಾರ್ಮಲ್ ಫುಡ್ಡು ಇದಕ್ಕೆ. ಸೊ 6% ಮೇಲ್ ಬಂದರೆ ಅದನ್ನು ಮೆಡಿಸಿನಲ್ ವ್ಯಾಲ್ಯೂ ಅಂದರೆ ಈಗ ಇದಕ್ಕೆ ಟ್ಯಾಬ್ಲೆಟ್ಸ್ಗೆ ಯೂಸ್ ಮಾಡ್ತಾರೆ, ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಥೆರಪಿಗೆಲ್ಲ ಅದನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ನಾನು 6% ಅಟ್ಲೀಸ್ಟ್ ಬರೋ ಅಂಥ ತಳಿನ ನೋಡಿ ತಂದಿದ್ದೆ. ಬಟ್ ಎಲ್ಲರೂ ಅದನ್ನು ಹೇಳಿದಾಗ ನನಗೂ ಸ್ವಲ್ಪ ಡೌಟ್ ಆಯಿತು, ಮೇ ಬಿ ಈ ಥರ ಕಲ್ಲು ಭೂಮಿಲಿ ಅದು ಬರಲ್ಲ ಅಂತ. ಸೊ ಟೆಸ್ಟ್ ಮಾಡಿಸಿದಾಗ 8.6% ಬಂತು ಸರ್ ಕರ್ಕ್ಯುಮಿನ್. ಸೊ ಈಗ 8.6% ಅಂದರೆ ನಾನು ಅದನ್ನು ಥೆರಪಿಗೆ ಯೂಸ್ ಮಾಡ್ಬೋದು. ಓಕೆ. ಸೊ ಈಗ ಅದು ಕನ್ಫರ್ಮ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಇಯರ್ಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಇವಾಗ ಒಂದು ಕಡೆ ಬೆಳೆದಿರೋ ಜಾಗದಲ್ಲಿ 1-2 ವರ್ಷ ಬೆಳಿಬಾರ್ದು, ಯಾಕೆಂದರೆ ಅದರಲ್ಲಿ ರೂಟ್ ಪೆಸ್ಟ್ ಇರುತ್ತೆ. ಸೊ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ತಿರ್ಗಾ. ಸೊ ಅದರಿಂದ ಬೇರೆ ಜಾಗದಲ್ಲಿ ಲೈಕ್ ಬೆಳೆಯೋ ಪ್ಲ್ಯಾನ್ ಇದೆ ಸರ್. ಓಕೆ. ಈಗ ಇದರಲ್ಲೂ ಅರ್ಶಿನ ಇದೆ, ಇಲ್ಲಿ ಇದರೆಲ್ಲ ಅರ್ಶಿನ ಇದೆ, ತೆಗಿಬೇಕು.